ನಮ್ಮ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಡ್ಜೆಟ್ಸಿರುವ 8ನೇ ಬಡ್ಜೆಟ್ಸಿರುವ ನಮ್ಮ MSME ಕ್ಷೇತ್ರಕ್ಕೆ ತುಂಬ ಆಶಾದಾಯಕವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ MSME ಸೆಕ್ಟರ್ನಲ್ಲಿ 1 ಕೋಟಿ MSME ಇಂಡಸ್ಟ್ರಿಗಳು ಎಲ್ಲರೂ ಸೇರಿ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಿರ್ಮಾಣ ಮಾಡಲಿಕ್ಕೆ ಒಂದು ಒಳ್ಳೆಯ ಯೋಜನೆಗಳನ್ನು ತಂದಿರುವಂಥ ನಮ್ಮ ನಿರ್ಮಲಾ ಸೀತಾರಾಮನ್ಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಅವರು ಮೊದಲನೇದಾಗಿ MSME ಲೋನನ್ನು 5 ಕೋಟಿ ಇದ್ದಂಥದ್ದನ್ನು 10 ಕೋಟಿಯಾಗಿ 10 ಕೋಟಿಗೆ ಹೆಚ್ಚಿಗೆ ಮಾಡಿರೋದು. ಎರಡನೇದಾಗಿ ಹೊಸ ಉದ್ಯಮ ಮಾಡೋರಿಗೆ 10 ಕೋಟಿ ಇದ್ದಂಥದ್ದನ್ನು 20 ಕೋಟಿವರೆಗೆ ಇನ್ಕ್ರೀಸ್ ಮಾಡಿರೋವಂಥದ್ದು. ನೆಕ್ಸ್ಟು ಟರ್ಮ್ ಲೋನನ್ನು ಕೂಡ 20 ಕೋಟಿವರೆಗೆ ಇನ್ಕ್ರೀಸ್ ಮಾಡಿರೋವಂಥದ್ದು ತುಂಬ ಅನುಕೂಲವಾಗಿದೆ. ಜೊತೆಗೆ ಮಹಿಳಾ ಉದ್ಯಮಿಗಳಿಗೆ ಟರ್ಮ್ ಲೋನನ್ನು 2 ಕೋಟಿವರೆಗೆ ಇನ್ಕ್ರೀಸ್ ಮಾಡಿರೋವಂಥದ್ದು ಒಂದು ಒಳ್ಳೆಯ ಯೋಜನೆಯಾಗಿದೆ. ಆ್ಯಂಡ್ ದೆನ್ ಫೋಕಸ್ ಪ್ರಾಡಕ್ಟ್ ಸ್ಕೀಮ್ ಆಗಿ ಒಂದು ಚರ್ಮ ಉದ್ಯಮಕ್ಕೆ ಲೆದರ್ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡೋಕ್ಕೆ ಫೋಕಸ್ ಪ್ರಾಡಕ್ಟ್ ಸ್ಕೀಮ್ ಆಗಿ ತಂದಿರೋವಂಥದ್ದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಇದ್ರ ಜೊತೆಗೆ ಒಂದು ಉಡಾನ್ ಸ್ಕೀಮಲ್ಲಿ 120 ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ. ಸೊ ಇದರಿಂದ ಹೆಚ್ಚು ಕಡಿಮೆ 4 ಕೋಟಿ ಟ್ರಾವೆಲರ್ಸಿಗೆ ಅನುಕೂಲವಾಗೋಂಥದ್ದು. ಮತ್ತು ಗುಡ್ಡಗಾಡಿನಲ್ಲಿ ಟೂರಿಸಮನ್ನು ಡೆವಲಪ್ ಮಾಡಲಿಕ್ಕೆ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿರೋವಂಥದ್ದು ಕೂಡ ಒಂದು ಒಳ್ಳೆಯ ಯೋಜನೆಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಐ ಐ ಟಿನಲ್ಲೂ ಕೂಡ ಸೊ ಹೆಚ್ಚು ಕಡಿಮೆ 65,000 ಇದ್ದಂಥ ಸ್ಟೂಡೆಂಟನ್ನು 1.5 ಲಕ್ಷಕ್ಕೆ ಹೆಚ್ಚಿರೋದು. ಸೊ ನಮ್ಮ IIT ಸ್ಟೂಡೆಂಟ್ಸ್ಗೆ ತುಂಬ ಅನುಕೂಲ ಆಗ್ತಾಯಿದೆ. ಆ್ಯಂಡ್ ದೆನ್ ಮೆಡಿಕಲ್ ಸ್ಟೂಡೆಂಟ್ಸನ್ನು ಕೂಡ 75,000 ನೆಕ್ಸ್ಟು 5 ಇಯರ್ಸಲ್ಲಿ 75,000ದಲ್ಲಿ ತನಕ ಸ್ಟೂಡೆಂಟ್ಗಳನ್ನು ಜಾಸ್ತಿ ಮಾಡ್ತಾ ಇರೋದು ಒಂದು ಒಳ್ಳೆಯ ವಿಚಾರವಾಗ್ತಾಯಿದೆ. ಮತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ತುಂಬ ಒಳ್ಳೆಯ ಒಂದು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಲಿಮಿಟನ್ನು ಮಾಡಿರೋವಂಥದ್ದು. ಜೊತೆಗೆ ಅದರಲ್ಲಿ ಬೇಸಿಕ್ ಎಕ್ಸೆಪ್ಷನ್ನು 4 ಲಕ್ಷ ಮಾಡಿರೋವಂಥದ್ದು. ಜೊತೆಗೆ ನಮ್ಮ 30% ಏನು ತೆರಿಗೆದಾರರಿದ್ದಾರೆ ಅವರಿಗೆ ಸೊ ಹೆಚ್ಚು ಕಡಿಮೆ 15 ಲಕ್ಷದಿಂದ 25 ಲಕ್ಷದವರೆಗೆ ಇನ್ಕ್ರೀಸ್ ಮಾಡಿರೋದು ಒಂದು 15 ಲಕ್ಷ ಲಿಮಿಟಿಂದ 25 ಲಕ್ಷ ಲಿಮಿಟ್ ಮಾಡಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಅಡಿಷ್ನಲ್ ಆಗಿ ಒಂದು 25% ಸ್ಲ್ಯಾಬನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು 36 ಲೈಫ್ ಸೇವಿಂಗ್ ಡ್ರಗ್ಗಿಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನ ತೆಗೆದಿರೋದ್ರಿಂದ ಹೆಚ್ಚು ಕಡಿಮೆ 36 ಲೈಫ್ ಸೇವಿಂಗ್ ಡ್ರಗ್ಸನ್ನ ಬೆಲೆಯಲ್ಲಿ ಗಣನೀಯ ಇಳಿಕೆ ಕಾಣಲಿದೆ. ಸೊ ಇದರಿಂದ ನಮ್ಮ ಕ್ಯಾನ್ಸರ್ ಪೇಷಂಟ್ಸಿಗೆ, ಹಾರ್ಟ್ ಪೇಷಂಟ್ಸ್ಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಸೊ ದಟ್ ತುಂಬ ಮೆಡಿಸಿನ್ಸು ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಗ್ತಾಯಿದೆ. ಆ್ಯಂಡ್ ದೆನ್ ಮುಂದಿನ ವಾರದಲ್ಲಿ ಅವರು ಇನ್ನೊಂದು ವಿಚಾರ ತಿಳಿಸಿದರು. ಮುಂದಿನ ವಾರದಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ತರ್ತೀವಿ ಅಂತೇಳಿ. ಸೊ ಅದು ಕೂಡ ಸೊ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ. ಸೊ ನ್ಯೂ ಇನ್ಕಮ್ ಟ್ಯಾಕ್ಸ್ನಲ್ಲಿ ಮಾಡಿಫೈ ಆಗದಲ್ಲೇ ತುಂಬ ವರ್ಷಗಳೇ ಆಗಿತ್ತು. ಸೊ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ತರ್ತಿರೋದು ಕೂಡ ಒಂದು ಒಳ್ಳೆಯ ವಿಚಾರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ಬೋದಾ ನೆಕ್ಸ್ಟು? ಅದಿನ್ನೂ ಸ್ಟಾಪ್ ಆಗಿಲ್ಲ. ಆ್ಯಂಡ್ ದೆನ್ ಎಲ್ಲ ಜಿಲ್ಲಾ ಎಲ್ಲ ಜಿಲ್ಲಾ ಕೇಂದ್ರ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ನ ತಂದಿರೋವಂಥದ್ದು ಕೂಡ ತುಂಬ ಒಳ್ಳೆಯ ವಿಚಾರ. ಆ್ಯಂಡ್ ದೆನ್ IIT ಒಂದು AI ಸೆಂಟರ್ ಫಾರ್ ಎಕ್ಸಲೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒತ್ತು ಕೊಟ್ಟು ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂಥೇಳಿ ಎಲ್ಲ
ವಿದ್ಯಾರ್ಥಿ ಎಜುಕೇಷನಲ್ ಸೆಂಟರ್ನಲ್ಲಿ ಇರಬೇಕು ಅನ್ನೋದು ಕೂಡ ಒಂದು ಒಳ್ಳೆಯ ವಿಚಾರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.